ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನಿಂದ ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಟಾಪಿಕ್ ಅನ್ನ ಕಲಿಯೋಣ. ಅದೇನಂದ್ರೆ ಕಂಪ್ಯೂಟರ್ ಬೇಸಿಕ್ಸ್ ಫಾರ್ ಬಿಗಿನರ್ಸ್. ಓಕೆ, ನಿಮ್ಗೆ ಕಂಪ್ಯೂಟರ್ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್. ನಾವು ಇವತ್ತಿನ ಈ ಸೀರೀಸ್ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆನೇ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಯೂಟರ್ ಅಂದ್ರೆ ಏನು, ಅದ್ರ ಪಾರ್ಟ್ಸ್ ಗಳು ಯಾವುವು, ಅವು ಹೆಂಗ್ ಕೆಲಸ ಮಾಡುತ್ತೆ, ಅದು ನಮ್ಮ ವರ್ಕ್ ಲೈಫ್ ಅಲ್ಲಿ ಹೆಂಗ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಕಂಪ್ಯೂಟರ್ ಕಲಿಯಲು ಆಸಕ್ತಿ ಇರುವ ಯಾರಾದ್ರೂ ಈ ಸಿರೀಸ್ ಅನ್ನು ಫಾಲೋ ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್ ಅವರ್ ಕಂಪ್ಯೂಟರ್ ಬೇಸಿಕ್ಸ್ ಜರ್ನಿ. ಮೊದಲಿಗೆ ನಾವು ಕಂಪ್ಯೂಟರ್ ಅಂದ್ರೆ ಏನು ನೋಡೋಣ. ಅದೊಂದು ಎಲೆಕ್ಟ್ರಾನಿಕ್ ಡಿವೈಸಸ್. It accepts data and process it and gives helpful informations to us. ಸೊ ನಾವು ಯಾವುದೋ ಒಂದು ಇದೊಂದು ಏನಿದೆ, ಇದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಇದು ನಾವು ಯಾವುದೋ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ, ಅದೇನ್ ಮಾಡುತ್ತೆ, ಅದನ್ನ ಪ್ರಾಸೆಸ್ ಮಾಡುತ್ತೆ. ನಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅಲ್ವಾ, ಆ ಇನ್ಫಾರ್ಮೇಶನ್ ಅದನ್ನ ನಮಗ್ ಕೊಡುತ್ತೆ. ಓಕೆ, ಇವಾಗ ನವ ಡೇಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಈ ಕಂಪ್ಯೂಟರ್ ಅನ್ನ? ಸ್ಕೂಲ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಆಫೀಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಇನ್ನು ಮೆನಿ ಅದರ್ ಪ್ಲೇಸಸ್ ಗಳಲ್ಲೆಲ್ಲ ಯೂಸ್ ಮಾಡ್ತಿದ್ದಾರೆ. ಮೊದಲಾದ್ರೆ ಓನ್ಲಿ IT ಕಂಪ್ನಿಗಳಿರ್ಬೋದು, ಅಥವಾ ಕಂಪ್ಯೂಟರ್ ಶಾಲೆಗಳಲ್ಲಿರ್ಬೋದು, ಕ್ಲಾಸ್ ಅಲ್ಲಿ ಇರ್ಬೋದು, ಈ ತರದ್ರಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ನವ ಡೇಸ್ ಕಂಪ್ಯೂಟರ್ ವೆರಿ ಬೇಸಿಕ್ ಥಿಂಗ್ಸ್ ಅಂತ ಆಗಿದೆ. ಎಲ್ಲರ ಮನೆಗಳಲ್ಲೂ ಕಂಪ್ಯೂಟರ್ ಬೇಕು. ಈಗ ಏನೋ ಕೆಲಸ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಬೇಕು. ಈಗ ಶಾಪ್ಗಳಲ್ಲಿ ಏನಾದ್ರು ಬಿಲ್ ಪ್ರಿಂಟ್ ಮಾಡ್ಕೊಡ್ಬೇಕಂದ್ರೂ ಕಂಪ್ಯೂಟರ್ ಬೇಕು. ಇನ್ವಾಯ್ಸ್ ಜನರೇಟ್ ಮಾಡ್ಬೇಕಂದ್ರೂ ಕಂಪ್ಯೂಟರ್ ಬೇಕು. ವಾಟ್ ಎವರ್ ಇನ್ಫಾರ್ಮೇಶನ್ಸ್ ಮೊದ್ಲು ಏನ್ ಮಾಡ್ತಿದ್ವಿ, ನಾವು ನೋಟ್ಬುಕ್ ಗಳಲ್ಲೆಲ್ಲ ಎಂಟರ್ ಮಾಡ್ಕೊತಿದ್ವಿ. ಬಟ್ ಇವಾಗ ಹಂಗಲ್ಲ. ನಾವು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಿ ಕಂಪ್ಯೂಟರೈಸ್ಡ್ ಇನ್ವಾಯ್ಸ್ ತೆಗೆದುಕೊಟ್ರೇನೆ ಅದು ಇವಾಗಿನ ಜನರೇಷನ್ ಅಲ್ಲಿ ವ್ಯಾಲಿಡ್ ಇನ್ವಾಯ್ಸ್ ಅಂತ ಅನ್ಕೊಳ್ಳುತ್ತೆ. ಸೊ ಇವಾಗ ನಾವು ಕಂಪ್ಯೂಟರ್ ಪಾರ್ಟ್ಸ್ ಗಳು ಯಾವ್ಯಾವ ಅಂತ ನೋಡೋಣ. ಕಂಪ್ಯೂಟರ್ ಬಗ್ಗೆ ಗೊತ್ತಾಯ್ತು. ಕಂಪ್ಯೂಟರ್ ಜಸ್ಟ್ ಒನ್ ಎಲೆಕ್ಟ್ರಾನಿಕ್ ಡಿವೈಸಸ್. ವಾಟ್ ಎವರ್ ಇನ್ಫಾರ್ಮೇಶನ್ಸ್ ವಿಲ್ ಗಿವ್, ಇಟ್ ವಿಲ್ ಪ್ರಾಸೆಸ್ ಅಂಡ್ ಗಿವ್ ಇಟ್ ಆಸ್ ಅ ಯೂಸ್ಫುಲ್ ಇನ್ಫಾರ್ಮೇಶನ್ಸ್. ನಾವು ಏನ್ ಇನ್ಪುಟ್ ಕೊಡ್ತೀವಲ್ಲ, ನಮ್ಗೆ ರಿಕ್ವೈರ್ಡ್ ಔಟ್ಪುಟ್ ಅನ್ನ ಈ ಕಂಪ್ಯೂಟರ್ ಡಿವೈಸಸ್ ಕೊಡುತ್ತೆ. ಬಟ್ ಇನ್ಸೈಡ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನೋಡೋಣ. First, main parts of the computers are here mainly. So we have monitor. This is we can call as monitor. This is CPU, and this is keyboard, and this is a mouse. What is monitor? What is keyboard? What is mouse? And what is CPU? We can learn one by one now. ಸೊ ಮಾನಿಟರ್ ಅಂತಂದ್ರೆ ಏನು? ಮಾನಿಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ರೀನ್ ಅಂತೇಳಿ ಕರಿತೀವಿ. ಇದೊಂದು ಸ್ಕ್ರೀನ್. ಇದು ಅಂದ್ರೆ ನೋಡೋಕ್, ಇವಾಗ ನಾವ್ ಏನ್ ಮಾಡ್ತೀವಿ, ಸ್ಕ್ರೀನ್ ಅಲ್ಲಿ ಇಮೇಜ್ ಅನ್ನು ನೋಡ್ತೀವಿ, ವಿಡಿಯೋ ನೋಡ್ತೀವಿ, ಗೇಮ್ ಮಾಡ್ತೀವಿ, ವಾಟ್ ಎವರ್ ವಿ ಕ್ಯಾನ್ ಸಿ ಇಟ್ ಅನ್ ಅ ಸ್ಕ್ರೀನ್, ದಟ್ ಈಸ್ ವಿ ಕ್ಯಾನ್ ಕಾಲ್ ಆಸ್ ಮಾನಿಟರ್. ಅದನ್ನ ನಾನು ಮಾನಿಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕೀಬೋರ್ಡ್ ಅಂತಂದ್ರೆ ಏನು? ಇವಾಗ ನಾವು ಸ್ಕ್ರೀನ್ ಮೇಲೆ ಏನೋ ನೋಡ್ಬೇಕಿತ್ತಂದ್ರೆ ಫಸ್ಟ್ ನಾವ್ ವಿ ಹ್ಯಾವ್ ಟು ಎಂಟರ್ ದ ಇನ್ಪುಟ್ ಡಿವೈಸಸ್. I mean, this keyboard is one of the input devices. From the keyboard, we will enter data. Let's example, it might be letter. So ನಾವ್ ಏನ್ ಮಾಡ್ತೀವಿ, ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಲೆಟರ್ ಅನ್ನ ಟೈಪ್ ಮಾಡ್ತೀವಿ. ಇಟ್ ಮೈಟ್ ಬಿ ಲೆಟರ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಅದರ್ ಇನ್ಫಾರ್ಮೇಶನ್ ನಾವ್ ಏನ್ ಮಾಡ್ತೀವಿ, ಕೀಬೋರ್ಡ್ ಇಂದ ಎಂಟರ್ ಮಾಡ್ತೀವಿ. ಅಂಡ್ ಸಮ್ ಕೀಬೋರ್ಡ್ ಇಂದ ಎಂಟರ್ ಮಾಡ್ತೀವಿ. ಸೊ ವಿ ಕ್ಯಾನ್ ಯೂಸ್ ದಿಸ್ ಕೀಬೋರ್ಡ್ ಆಸ್ ಅ ಇನ್ಪುಟ್ ಡಿವೈಸಸ್. ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಇನ್ಪುಟ್ ಡಿವೈಸಸ್, ಕೀಬೋರ್ಡ್. ನೆಕ್ಸ್ಟ್, ಮೌಸ್ ಅಂದ್ರೆ ಏನು? ಮೌಸ್ ಏನ್ ಮಾಡುತ್ತೆ, ನಮಗೆ ಎಲ್ಲಿ ಪಾಯಿಂಟರ್ ಬೇಕು ಅಲ್ಲಿ ಪ್ಲೇಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಮೈಟ್ ಬಿ ಸೆಲೆಕ್ಟ್ ಐಟಮ್ಸ್ ಆಗಿರ್ಬೋದು, ಕ್ಲಿಕ್ ಆಗಿರ್ಬೋದು, ಓಪನ್ ಮಾಡಕ್ ಆಗಿರ್ಬೋದು, ಡ್ರ್ಯಾಗ್ ಡ್ರಾಪ್ ಮಾಡಕ್ ಆಗಿರ್ಬೋದು. ಯಾವುದೋ ಒಂದು ಅಬ್ಜೆಕ್ಟ್ ನಾವು ಮೌಸ್ ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಬೋದು ಅಂಡ್ ಡ್ರಾಪ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ಪುಟ್ ಡಿವೈಸಸ್, ಮೌಸ್. ನೆಕ್ಸ್ಟ್, ಮೂವಿಂಗ್ ಟು ದ ಸಿಪಿಯು. ಸಿಪಿಯು ಇಸ್ ಅ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಸಿಪಿಯು, ದ ಸಿಪಿಯು ಇಸ್ ಮೇನ್, ವಾಟ್ ವಿ ಕ್ಯಾನ್ ಕಾಲ್ ಇಟ್ ಇಸ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೇಳಿ ನಾವು ಕರಿತೀವಿ. Because without CPU, we cannot perform any action in the computer. Okay, because it process whatever instructions we are giving from input devices. So what it will do, CPU will process instructions and make the computer work properly. It gives the required information. It will process the data. Whatever input we will give, it will process the data and
and make the computer works properly. So it is the main motto of this CPU. Okay. Next devices ಬಂದ್ಬಿಟ್ಟು input devices. So as earlier I said, like keyboard is also one of the input devices, mouse is also one of the input devices, and here the speaker, mic, we have speaker, any other devices, whatever data we are giving to the computer, that we can call as input devices. It might be mouse, microphone, keyboard, scanner, etc. We can call as input devices. Earlier, as I said, CPU will process the data. So how it will process? Computer process the data using the CPU. Computer ಏನ್ ಮಾಡುತ್ತೆ, whatever informations ನಾವು ಕೊಡ್ತೀವಲ್ಲ through computer, sorry, keyboard ಇಂದ, ಅದನ್ನ CPU ಏನ್ ಮಾಡುತ್ತೆ? process ಮಾಡುತ್ತೆ. ಸೊ ಪ್ರೊಸೆಸ್ ಆದ್ಮೇಲೆ ನಾವ್ ಏನ್ ಇನ್ಫಾರ್ಮೇಶನ್ಸ್ ನಾವ್ ಏನ್ ನಿರೀಕ್ಷೆ ಮಾಡ್ತಾ ಇದೀವಲ್ಲ, ಎಕ್ಸಾಂಪಲ್ ಇವಾಗ ನಾನು ಏನ್ ಮಾಡ್ತಿದ್ದೀನಿ, ಕೀಬೋರ್ಡ್ ಇಂದ 2+2 ನನ್ಗೆ ರಿಸಲ್ಟ್ ಬೇಕಾಗಿರುತ್ತೆ. ಸೊ ನಾನು ಏನ್ ಮಾಡ್ತೀನಿ, 2+2 ಅಂತೇಳಿ ನಾನು ಇನ್ಪುಟ್ ಕೀಬೋರ್ಡ್ ಇಂದ ಎಂಟರ್ ಮಾಡ್ತೀನಿ. ಸಿಪಿಯು ಏನ್ ಮಾಡುತ್ತೆ, ಅದು 2+2 ಅನ್ನ ಅದು ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸ್ ಮಾಡಿ ಸ್ಕ್ರೀನ್ ಅಲ್ಲಿ 2+2 ಏನು 4 ಅಂತೇಳಿ ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ, ರಿಸಲ್ಟ್ ಅನ್ನ ಕೊಡುತ್ತೆ. ಇಲ್ಲಿ ನೋಡಬಹುದು 9th ಪಾಯಿಂಟ್ ಬಂದ್ಬಿಟ್ಟು, see results 2+2. After processing, the computer gives the result as the output. Example on screen, in a print as a sound, etc. So whatever it might be result, sound, anything we can give it as the output devices. So next, output devices. What are the output devices? Output devices are used to show or give the results. Output devices ಏನ್ ಮಾಡ್ತೈತಿ, whatever instructions we are giving to the computer, and CPU will process and we will get the output as required. Okay, those are like, as I said, like monitor or screen is one of the output devices. From the monitor, what we can see the results, or we can watch the movie, or we can see the images or any text, documents, whatever results we need, that we will displayed in the monitor. That is also one of the output devices. And also printer, whatever printer, like if you give any ಒಂದ್ ವೇಳೆ ನಾವ್ ಏನೋ ಒಂದ್ ಜೆರಾಕ್ಸ್ ಕೊಡ್ತೀವಿ, ಜೆರಾಕ್ಸ್ ಅಂಗಡಿಯಲ್ಲಿ ಏನಾದ್ರು ಪ್ರಿಂಟ್ ಮಾಡಕ್ ಕೊಡ್ತೀವಿ. ಸೊ ಇನ್ಪುಟ್ ಡಿವೈಸಸ್ ಎಲ್ಲಿಂದ ಕೊಡ್ತೀವಿ ನಾವು, ಇಟ್ ಮೈಟ್ ಬಿ ದ ಫೈಲ್ ಇರ್ಬೋದು. ಫೈಲ್ ಒಂದ್ ಏನಾದ್ರು ನಾವು ಪ್ರಿಂಟ್ ಮಾಡಕ್ ಕೊಟ್ರೆ ಏನಾಗುತ್ತೆ, ಅದು ಪ್ರಿಂಟರ್ ಥ್ರೂ ಹೊರಗೆ ಬರುತ್ತೆ. ದಟ್ ಇಸ್ ಆಲ್ಸೋ ಅವರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್, ರೈಟ್? ಇನ್ಪುಟ್, ಐ ಮೀನ್ ಸಾರಿ, ಪ್ರಿಂಟ್. ಆಮೇಲೆ ಸ್ಪೀಕರ್ ನಾವ್ ಏನೋ ಒಂದ್ ಸೌಂಡ್ ಕೊಟ್ರೆ ಸ್ಪೀಕರ್ ಅಂದ್ರೆ ದೊಡ್ಡ ಲೌಡ್ಲಿ ಸೌಂಡ್ ಆಗ್ಬಿಟ್ಟು ಹೊರಗ್ ಬರುತ್ತೆ, ಅದು ಒಂಥರ ಔಟ್ಪುಟ್. ಮಾನಿಟರ್ ಎಟ್ಸೆಟ್ರಾ, those are also called as output devices. Nowadays, where are computer used? So computer nowadays we are using everywhere. Okay, computer we are using everywhere. ಎಲ್ಲ ಕಡೆನೂ ನಾವು ಕಂಪ್ಯೂಟರ್ ಯೂಸ್ ಮಾಡ್ತಿದೀವಿ. ಆಫೀಸ್ ಅಲ್ಲಿ ಇರ್ಬೋದು, ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಬ್ಯಾಂಕ್ ಅಲ್ಲಿ ಇರ್ಬೋದು, ಮನೆಗಳಲ್ಲಿ ಇರ್ಬೋದು, ಶಾಪ್ಗಳಲ್ಲಿ, ಏರ್ಪೋರ್ಟ್ ಗಳಲ್ಲಿ ಆಗ್ಬಹುದು, ರೈಲ್ವೆ ಸ್ಟೇಷನ್ ಗಳಲ್ಲಿ ಆಗ್ಬಹುದು, ಎನಿ ಅದರ್ ಪ್ಲೇಸಸ್. ವಿತೌಟ್ ಕಂಪ್ಯೂಟರ್ ಹುಮನ್ is not performing any action. So nowadays computer is becoming very useful devices. So we should know basics idea ಇರ್ಬೇಕು at least. ಸೊ ಅದ್ರ ಬೆನಿಫಿಟ್ಸ್ ಏನು, ಇದೆಲ್ಲ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂತೇಳಿ ನಾವು ಕೇಳ್ಬಹುದು. ಅದ್ರ ಬೆನಿಫಿಟ್ಸ್ ಬಂದ್ಬಿಟ್ಟು ಇಲ್ಲಿ, ಇಟ್ ವಿಲ್ ಸೇವ್ ಅಸ್ ಟೈಮ್. ಓಕೆ, ನಮ್ ಟೈಮ್ ಸೇವ್ ಮಾಡುತ್ತ, ಎಕ್ಯುರಸಿ ಇನ್ಕ್ರೀಸ್ ಮಾಡುತ್ತ, ಸ್ಟೋರೇಜ್ ಲಾರ್ಜ್ ಅಮೌಂಟ್ ಆಫ್ ದ ಡೇಟಾ, ಹೆಲ್ಪ್ಸ್ ಇನ್ ಲರ್ನಿಂಗ್ ಅಂಡ್ ಕಮ್ಯುನಿಕೇಶನ್. ಸೊ ಇದೆಲ್ಲ ಮಾಡತ್ತ. ನಮ್ಗೆ ಹೆಂಗ್ ಸೇವ್ ಟೈಮ್ ಮಾಡತ್ತ ಅಂತ ಅನ್ಕೋಬಹುದು. ಮೊದ್ಲು ಏನ್ ಮಾಡ್ತಿದ್ರು ಎಲ್ರು, ಏನೋ ಒಂದು ನಾವು ಇನ್ಫಾರ್ಮೇಶನ್ ನೋಟ್ ಡೌನ್ ಮಾಡ್ಕೋಬೇಕಂತಂದ್ರೆ ಯಾವ್ದೋ ಒಂದು ಬುಕ್ ಅಲ್ಲಿ ಆಗ್ಲಿ ಎಲ್ಲೋ ಒಂದು ಸೇವ್ ಮಾಡ್ಕೋತಿದ್ವಿ, ನೋಟ್ ಬುಕ್ ಅಲ್ಲಿ ನೋಟ್ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ಕೋತಿದ್ವಿ. ಬಟ್ ಅದು ಹುಡುಕ್ಬೇಕಂತಂದ್ರೆ ಎಲ್ಲಿ ಇಟ್ಟಿದೀವಿ ಅಂತ ಹೇಳಿ ನೆನಪಿರ್ಬೇಕು, ಅದ್ ಯಾವ ಪ್ಲೇಸ್ ಅಲ್ಲಿ ಅಂತ ಗೊತ್ತಿರ್ಬೇಕು. ಅದೆಲ್ಲ ಹುಡುಕ್ ತರ್ಬೇಕಂತಂದ್ರೆ ಸಿಕ್ಕಾಬಿಟ್ಟಿ ಟೈಮ್ ಆಗುತ್ತೆ. ಬಟ್ ಕಂಪ್ಯೂಟರ್ ಅಲ್ಲೆಲ್ಲ ಇದು ಸ್ಟೋರೇಜ್ ಇರುತ್ತೆ, ಎಲ್ಲೋ ಒಂದು ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ವಿತ್ ದಟ್ ಫೈಲ್ ನೇಮ್ ಆಟೋಮೆಟಿಕ್ಲಿ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ವಿ ವಿಲ್ ಗೆಟ್ ದಟ್ ಇನ್ಫಾರ್ಮೇಶನ್. ಸೊ ಅದರಲ್ಲಿ ಅಕ್ಯುರಸಿನೂ ಇರುತ್ತೆ, ಏನ್ ಹಾಳಾಗಿರಂಗಿಲ್ಲ, ಏನೂ ಆಗಿಲ್ಲ. ಅಂದ್ರೆ ಇಲ್ಲಿ ನಾವು ಲಾರ್ಜ್ ಅಮೌಂಟ್ ಆಫ್ ದ ಡೇಟಾ ಕೂಡ ಸೇವ್ ಮಾಡ್ಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಡೇಟಾ ಸೇವ್ ಮಾಡೋದು. ಎಕ್ಸಾಂಪಲ್ ಫೋಟೋ, ಹಳೆ ಫೋಟೋ ಇರ್ಬೋದು, ಇವಾಗಿನ ಫೋಟೋ, ರೀಸೆಂಟ್ ಫೋಟೋ ಇರ್ಬೋದು. ನಾವೆಲ್ಲ ಫೋಟೋಗಳನ್ನ ಒಂದ್ ಕಡೆ ಸೇವ್ ಮಾಡಿ ಇಟ್ಕೋಬಹುದು.
ಓಕೆ. ಇದು ನಮ್ಗೆ ಏನ್ ಮಾಡುತ್ತೆ, ಏನೋ ಒಂದು ಲರ್ನಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ವಿಲ್ ಹೆಲ್ಪ್ ಅಸ್ ಟು ಲರ್ನ್ ಅಂಡ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ಸ್. ಸೊ ನವ ಡೇಸ್ ರೈಟ್, ಎಲ್ಲರಿಗೂ ನಾವೇನೋ ಫೋನ್ ಮಾಡ್ಬೇಕಂದ್ರೆ ವಾಟ್ಸಪ್ ಫೋನ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ದಲ್ಲಿ ಫೋನ್ ಮಾಡ್ತೀವಿ. ಎನಿ ಅದರ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಕಮ್ಯುನಿಕೇಟ್ ಈಚ್ ಅದರ್. ಇದು ಜಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್. ಓಕೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಪಾರ್ಟ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಕಲಿಯೋಣ. ಹಾಗಾಗಿ ಈ ಕಂಪ್ಯೂಟರ್ ಬೇಸಿಕ್ಸ್ ಸೀರೀಸ್ ಅನ್ನು ಮಿಸ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಪ್ಯೂಟರ್ ಬೇಸಿಕ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.